ಮೈಸೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಿಡಿಲು, ದೇವೇಗೌಡರ ಗುಡುಗು. ಈ ಇಬ್ಬರು ಹಿರಿಯ ನಾಯಕರ ಜುಗಲ್ಬಂದಿಗೆ ತತ್ತರಗೊಂಡಿತ್ತು ಕಾಂಗ್ರೆಸ್. ಅದರ ಝಲಕ್ ಎಲ್ಲಿದೆ? ಮೋದಿ ಮೋದಿ ಮೋದಿ, ಎಲ್ಲೆಲ್ಲೂ ಮೋದಿ ಜಯಘೋಷ. ಪ್ರಧಾನಿ ಮೋದಿ ಸಿಡಿಲು, ದೇವೇಗೌಡರ ಗುಡುಗು. ಸಿಎಂ ತವರು ಜಿಲ್ಲೆಯಲ್ಲಿ ಪ್ರಧಾನಿ ಮೋದಿ ಅಕ್ಷರಶಃ ಸುನಾಮಿಯನ್ನೇ ಎಬ್ಬಿಸಿದ್ರು. ಈ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಕಾಂಗ್ರೆಸ್ ವಿರುದ್ಧ ಬೆಂಕಿ ಉಗುಳಿದ್ರು. ಕಾಂಗ್ರೆಸ್ ಪಾರ್ಟಿ आज टुकड़े टुकड़े गैंग की सुल्तान बनकर घूम रही है. ಇನ್ನು ಶಾಸಕ ಲಕ್ಷ್ಮಣ್ ಸವದಿ ಹೇಳಿಕೆ ಉಲ್ಲೇಖಿಸಿದ್ರು. ಭಾರತ್ ಮಾತಾ ಕಿ ಜೈ ಅನ್ನೋಕೆ ಪರ್ಮಿಷನ್ ಕೇಳಬೇಕಾ, ಆದ್ರೆ ಖರ್ಗೆ ಪರ್ಮಿಷನ್ ಕೇಳಿದ್ರು. ಇದು ಕಾಂಗ್ರೆಸ್ ಸ್ಥಿತಿ ಎಂದು ಕಿಡಿಕಾರಿದ್ರು. कांग्रेस की चुनावी रैली में एक व्यक्ति ने भारत माता की जय के नारे लगवाए. इसके लिए उसे मंच पर बैठे नेताओं से परमिशन लेनी पड़ी. क्या भारत माता की जय बोलने के लिए परमिशन लेनी पड़े? क्या ऐसी कांग्रेस को देश माफ करेगा? ಏನೋ ದೇವೇಗೌಡರಿಗೆ ಅದೇನ್ ಜೋಶ್ ಬಂದಿತ್ತು, ಮೋದಿ ಪಕ್ಕದಲ್ಲಿ ಕೂತ್ಕೊಂಡಿದ್ದಕ್ಕೋ ಏನೋ ಕಾಂಗ್ರೆಸ್ ಪಕ್ಷವನ್ನ ದೇವೇಗೌಡರು ಹಿಗ್ಗ ಮುಗ್ಗ ಜಾಡಿಸಿದ್ರು. ಜನ ಎರಡು ಮಹಾನುಭಾವರು ಈ ರಾಜ್ಯ ಆಳ್ತಾರೆ. ಆ ಪುಣ್ಯಾತ್ಮರಿಗೆ ನಮೋ ನಮೋ. ರಾಜ್ಯದ ಮಹಾಜನತೆಯಲ್ಲಿ ನಾನು ಕೈ ಮುಗಿದು ಈ ವೇದಿಕೆಯಿಂದ ಪ್ರಾರ್ಥನೆ ಮಾಡ್ತೇನೆ. ಈ ರಾಷ್ಟ್ರವನ್ನ ಸಮರ್ಥವಾಗಿ ಬಲಯುತವಾಗಿ ಬೆಳೆಸ್ತಕ್ಕಂಥ ಶಕ್ತಿ ಎನ್ಡಿಎನಲ್ಲಿ ಒಬ್ಬರೇ ಒಬ್ಬರು ನರೇಂದ್ರ ಮೋದಿ. ಒಟ್ನಲ್ಲಿ ಸಿಎಂ ತವರು ಜಿಲ್ಲೆಯಲ್ಲಿ ದೋಸ್ತಿ ನಾಯಕರ ಶಕ್ತಿ ಪ್ರದರ್ಶನ ಕಾಂಗ್ರೆಸ್ ನಿದ್ದೆಗೆಡಿಸಿದೆ. ಲೋಕ ಅಖಾಡದಲ್ಲಿ ಕೋಟಿ ಕಾಸಿನ ಕದನ ಜೋರಾಗಿ ನಡೀತಾ ಇದೆ. ಮೋದಿ ಲೂಟಿ ಮಾತಿಗೆ ಕೈ ಸಾರಥಿ ಕೆರಳಿ ಕೆಂಡವಾಗಿದ್ದಾರೆ. ನಮ್ಮೇಲೆ ಮೋದಿ ಆರೋಪ ಮಾಡೋದು ಇದೇನು ಹೊಸದೇನಲ್ಲ. ಮೊದಲು ಎಲೆಕ್ಷನ್ ಬಾಂಡ್ ಲೆಕ್ಕವನ್ನ ಕೊಡ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಡಿಕೆ ಶಿವಕುಮಾರ್. ಪ್ರಧಾನಿ ನರೇಂದ್ರ ಮೋದಿ ಅವರ ಆರೋಪಕ್ಕೆ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಮಾಡಿದ ಆರೋಪಕ್ಕೆ ಕಿಮ್ಮತ್ತಿಲ್ಲ ಅಂತ ಹೇಳಿ ಮೈಸೂರಲ್ಲಿ ಮೋದಿಗೆ ಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಲ್ಲ, ಈಗ ಸದ್ಯಕ್ಕೆ ಅವ್ರ ಬಾಂಡ್ದು ಅವ್ರ ಲೆಕ್ಕಾಚಾರ ಆಗಲಿ. ಅವ್ರ ಬಾಂಡ್ದು ಏನಿದೆಯಲ್ಲ ಅದಕ್ಕೆ ಅಕೌಂಟ್ ಫಸ್ಟ್ ಅವ್ರು ಕೊಡಲಿ. ಅರ್ಥ ಆಯ್ತಾ? ಅವರೆಲ್ಲರೂ ನೋಡಿದ್ರಾ ಮಾಡಿದ್ರಾ ಇರಲಿ. ಪ್ರೈಮ್ ಮಿನಿಸ್ಟರ್ ಪಾಪ ಈಗ ಈ ದೇವೇಗೌಡರ ಬಗ್ಗೆ ಕುಮಾರಸ್ವಾಮಿ ಬಗ್ಗೆ ಹಿಂದೆ ಒಂದು ವರ್ಷದಿಂದ ಎಲೆಕ್ಷನ್ ಬಂದಿದ್ರಲ್ಲ, ಇದೇ ಗ್ರೌಂಡಲ್ಲಿ ಏನೇನು ಮಾತಾಡಿದ್ರು? ಮಂಡಿಗೆ ಬಂದಾಗ ಏನೇನು ಮಾತಾಡಿದ್ರು? ಅಮಿತ್ ಶಾ ಮಂಡಿಗೆ ಬಂದಾಗ ಏನೇನು ಮಾತಾಡಿದ್ರು ಕುಮಾರಸ್ವಾಮಿ ಮೇಲೆ? ಅವೆಲ್ಲ ನಾವು ಸೀರಿಯಸ್ ಆಗಿ ತೊಗೊಳಕ್ಕಾಗಲ್ಲ. ಎಲೆಕ್ಷನ್ ಟೈಮಲ್ಲಿ ಮಾತಾಡಿದೆಲ್ಲ ಸೀರಿಯಸ್ ಆಗಿ. ಯಾವ ದುಡ್ಡು ಎಲ್ಲಿದೆ ದುಡ್ಡು ಅವ್ರದ್ದೇನೋ ಇರ್ಬೋದು ಅಷ್ಟೇ.